ಫೇಸ್ಬುಕ್ ಅಲ್ಲಿ ಮ್ಯೂಚುಯಲ್ ಫ್ರೆಂಡ್ ಗಳಿರೋದು ಮಾಮೂಲಿ. ಹೀಗೆ ತಮಿಳುನಾಡಿನ ತಿರುವಳ್ಳೂರ್ ಜಿಲ್ಲೆಯ ಗುಮ್ಮಿಡಿಪೋಂಡಿ ಅನ್ನೋ ಗ್ರಾಮದ 27 ವರ್ಷದ ಮಾರಿಮುತ್ತು ಎಂಬಾತನಿಗೆ ಒಂದು ಪ್ರೊಫೈಲ್ ಕಾಣಿಸಿತ್ತು. ಆ ಪ್ರೊಫೈಲ್ ನಲ್ಲಿ ಆತನ ಸ್ನೇಹಿತರಿಗೆ ರಾಗಿಣಿ ಅನ್ನೋ ಯುವತಿಯೊಬ್ಳು ಮ್ಯೂಚುಯಲ್ ಆಗಿ ಫ್ರೆಂಡ್ ಆಗಿದ್ಲು. ಆ ಸ್ನೇಹಿತರಿಗೆ ರಾಗಿಣಿ ಹೇಗೆ ಪರಿಚಯವಾದ್ಲು ಅನ್ನೋದು ಮಾರಿಮುತ್ತುಗೆ ಗೊತ್ತಿರಲಿಲ್ಲ. ಆದ್ರೆ ಇವಳ ಫೋಟೋ ನೋಡಿದ ತಕ್ಷಣ ಅವಳ ಬ್ಯೂಟಿಗೆ ಮನಸೋತ ಮಾರಿಮುತ್ತು ಫ್ರೆಂಡ್ ರಿಕ್ವೆಸ್ಟ್ ನ ಕಳಿಸಿದ್ದ. ಮಾರನೇ ದಿನ ಅತ್ತ ಕಡೆಯಿಂದ ರಾಗಿಣಿ ಫ್ರೆಂಡ್ ರಿಕ್ವೆಸ್ಟ್ ನ ಆಕ್ಸೆಪ್ಟ್ ಮಾಡಿದ್ಲು. ಫ್ರೆಂಡ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿದ ರಾಗಿಣಿ ನೀವು ಯಾರು ಅಂತ ಮಾರಿಮುತ್ತುನ ಕೇಳಿದ್ಲು. ಇಲ್ಲಿಂದ ಇವರಿಬ್ಬರ ನಡುವೆ ಪರಿಚಯ ಶುರುವಾಗಿತ್ತು. ಮೊದಲು ನೀವು ತಾವು ಅಂತ ಶುರುವಾದ ಪರಿಚಯ ನಂತರ ಸಲುಗೆ ಬೆಳೆದು ಅದು ಪ್ರೀತಿಗೆ ತಿರುಗಿತ್ತು. ಮಾರಿಮುತ್ತು ಫ್ರೆಂಡ್ ರಿಕ್ವೆಸ್ಟ್ ನ ಆಕ್ಸೆಪ್ಟ್ ಮಾಡಿದ ರಾಗಿಣಿ ಇವನ ಬ್ಯಾಕ್ ಗ್ರೌಂಡ್ ನ ಚೆನ್ನಾಗೆ ತಿಳ್ಕೊಂಡಿದ್ಲು. ಮಾರಿಮುತ್ತು ತಂದೆ ತಾಯಿಗೆ ಒಬ್ಬನೇ ಮಗ, ಕೋಟ್ಯಂತರ ಆಸ್ತಿ ಇದೆ. ಆಸ್ತಿಗೆಲ್ಲ ಇವನೊಬ್ನೇ ವಾರಸ್ದಾರನಾಗಿದ್ದ. ಇದರಿಂದ ರಾಗಿಣಿ ಸಹ ಒಳ್ಳೆ ದುಡ್ಡಿರೋ ಪಾರ್ಟಿ ತರ ಸೀರೆಯುಟ್ಟು ಇವನಿಗೆ ವಿಡಿಯೋ ಕಾಲ್ ಮಾಡ್ತಾ ಮಾತನಾಡೋಕೆ ಶುರು ಮಾಡಿದ್ಲು. ಸೊಂಟ ಕಾಣೋ ಹಾಗೆ ಸೀರೆಯುಟ್ಟು ಕುಂಕುಮ ಇಟ್ರೆ ಇವಳು ಒಳ್ಳೆ ಪತಿವ್ರತೆಯಂತೆ ಕಾಣಿಸ್ತಿದ್ಲು. ಹಾಗಂತ ಇವಳು ಪತಿವ್ರತೆಯಲ್ವಾ ಅಂದ್ರೆ ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ ಬಿಡಿ. ತನ್ನ ದೇಹ ಸೌಂದರ್ಯದ ಮೂಲಕ ರಾಗಿಣಿ ಮಾರಿಮುತ್ತುಗೆ ಒಳ್ಳೆ ಕಿಕ್ನ ಕೊಡ್ತಿದ್ಲು. ಯಾವಾಗ ವಿಡಿಯೋ ಕಾಲ್ ಮಾಡಿದ್ರು ರಾಗಿಣಿ ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ಲು. ನೀವು ನೋಡೋಕೆ ಚೆನ್ನಾಗಿದ್ದೀರಾ, ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ತಾ ಮಾರಿಮುತ್ತುನ ತನ್ನ ಬಲೆಗೆ ಬೀಳಿಸಿಕೊಂಡಿದ್ಲು. ಒಂದು ದಿನ ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಅಂತಾನು ರಾಗಿಣಿ ಮಾರಿಮುತ್ತುಗೆ ಹೇಳಿದ್ಲು. ಹೀಗೆ ಮೆಸೇಜ್ ಗಳ ಮೂಲಕ ಇಬ್ರು ಮಾತಾಡ್ಕೊಂಡು ಲವ್ ವರೆಗೂ ಬಂದು ನಿಂತಿದ್ರು. ಒಂದು ದಿನ ರಾಗಿಣಿ ತನ್ನ ಸ್ನೇಹಿತೆಯ ಮನೆಯಲ್ಲಿ ಮಾರಿಮುತ್ತುನ ಮೀಟ್ ಆಗ್ತೀನಿ ಅಂತ ಹೇಳಿ ಅಲ್ಲಿಗೆ ಕರೆಸಿಕೊಂಡಿದ್ಲು. ಮಾರಿಮುತ್ತು ಸಹ ತನ್ನ ಫೇಸ್ಬುಕ್ ಪ್ರೇಯಸಿಯನ್ನ ಮೀಟ್ ಆಗೋಕೆ ಒಳ್ಳೆ ಬಟ್ಟೆ ಹಾಕೊಂಡು ಕಾರಲ್ಲಿ ಬಂದು ಇಳಿದಿದ್ದ. ಮೊದಲ ಭೇಟಿಯಲ್ಲೇ ಇಬ್ರು ಕೈ ಹಿಡಿದು ತುಟಿಗೆ ತುಟಿಯೊತ್ತಿ ಮೌನ ಸಂಭಾಷಣೆ ನಡೆಸೋವರೆಗೂ ಹೋಗಿದ್ರು. ರಾಗಿಣಿ ರೊಮ್ಯಾಂಟಿಕ್ ಆಗಿ ಮಾರಿಮುತ್ತುನ ತನ್ನ ಬಲೆಗೆ ಬೀಳಿಸಿಕೊಂಡಿದ್ಲು. ಇಲ್ಲಿಂದ ಪ್ರತಿ 3 ದಿನಕ್ಕೆ ಒಂದು ಸಲ ಇಬ್ರು ಮೀಟ್ ಆಗಿ ಸಿನಿಮಾ, ಶಾಪಿಂಗ್, ಹೋಟೆಲ್ ಅಂತ ಹೊರಗಡೆ ಸುತ್ತಾಡೋಕೆ ಶುರು ಮಾಡಿದ್ರು. ರಾಗಿಣಿ ಜೊತೆ ಗಿದ್ರೆ ಸಾಕು ಮಾರಿಮುತ್ತು ತನ್ನ ಪರ್ಸಲ್ಲಿದ್ದ ಗರಿ ನೋಟುಗಳನ್ನ ಲೆಕ್ಕವಿಲ್ಲದಂತೆ ಖರ್ಚು ಮಾಡಿ ಬಿಡ್ತಿದ್ದ. ರಾಗಿಣಿ ಸಹ ಸ್ವಲ್ಪವೂ ಗ್ಯಾಪ್ ಕೊಡದಂತೆ ಇವನ ಜೇಬಲ್ಲಿದ್ದ ಹಣವನ್ನೆಲ್ಲ ಉಡಾಯಿಸಿ ಬಿಡ್ತಿದ್ಲು. ಯಾಕಂದ್ರೆ ರಾಗಿಣಿ ಕಣ್ಣು ಮಾರಿಮುತ್ತು ಪರ್ಸ್ ಮೇಲೆ ಬಿದ್ದಿತ್ತು. ಅವನ ಹತ್ರ ದುಡ್ಡಿರೋದು ನೋಡಿ ಇವಳು ಅದರ ಮೇಲೆ ಕಣ್ಣು ಹಾಕಿದ್ಲು. ಅಂದಿನಿಂದ ಏನೋ ಒಂದು ನೆಪ ಹೇಳಿ ಮಾರಿಮುತ್ತು ಹತ್ರ 10-20 ಸಾವಿರ ಹಣವನ್ನ ಕೀಳೋಕೆ ಶುರು ಮಾಡಿದ್ಲು. ನಮ್ಮಪ್ಪ ನನ್ನ ಅಕೌಂಟ್ ನ ಫ್ರೀಸ್ ಮಾಡಿದಾನೆ, ನಾನು ಹೆಚ್ಚು ಹಣ ಖರ್ಚು ಮಾಡ್ತೀನಿ ಅಂತ ನನ್ನ ATM ಕಾರ್ಡ್ ನ ಕಿತ್ಕೊಂಡು ನನಗೆ ಖರ್ಚು ಮಾಡೋಕೆ ಹಣವಿಲ್ಲ ಅಂತೆಲ್ಲ ಹೇಳಿ ಮಾರಿಮುತ್ತುನ ಸರಿಯಾಗಿ ಬಳಸಿಕೊಂಡಿದ್ಲು. ರಾಗಿಣಿ ಪಾಲಿಗೆ ಮಾರಿಮುತ್ತು ATM ಆಗಿ ಹೋಗಿದ್ದ. ಇವಳಿಗೆ ಯಾವಾಗ ದುಡ್ಡು ಬೇಕು ಅಂದ್ರೆ ವಾಟ್ಸಪ್ ನಲ್ಲಿ ತನ್ನ 2 ಬೆತ್ತಲೆ ಫೋಟೋ ಕಳಿಸಿದ್ರೆ ಸಾಕು ಮಾರಿಮುತ್ತು ಜೊಲ್ಲು ಸುರಿಸಿಕೊಂಡು ಹಣವನ್ನ ಕಳಿಸ್ತಿದ್ದ. ಹೆಚ್ಚಿನ ಹಣ ಬೇಕು ಅಂದ್ರೆ ರಾಗಿಣಿ ವಿಡಿಯೋ ಕಾಲ್ ಮಾಡಿ ಇವನ ಜೊತೆ ಆನ್ಲೈನ್ ನಲ್ಲೇ ಕಾಮಕೇಳಿ ನಡೆಸಿ ಕಾಸು ಮಾಡ್ಕೊಂಡು ಬಿಡ್ತಿದ್ಲು. ಒಂದು ದಿನ ತನ್ನ ಡೈಮಂಡ್ ಚೈನ್ ನ ಅಡವಿಟ್ಟಿದ್ದೀನಿ, ಈಗ ನಮ್ಮಪ್ಪ ಅದನ್ನ ಕೇಳ್ತಾ ಇದ್ದಾನೆ, ಅದನ್ನ ಬಿಡಿಸಿಕೊಳ್ಳೋಕೆ ಅರ್ಜೆಂಟ್ ಆಗಿ 5 ಲಕ್ಷ ಹಣ ಬೇಕು ಅಂತ ಮಾರಿಮುತ್ತುನ ರಾಗಿಣಿ ಕೇಳಿದ್ಲು. ಅವಳು ಗಾಬರಿಯಲ್ಲಿ ದುಡ್ಡು ಕೇಳಿದ್ದಕ್ಕೆ ಮಾರಿಮುತ್ತು ಹಿಂದು ಮುಂದೆ ಯೋಚಿಸದೆ 5 ಲಕ್ಷ ಹಣವನ್ನ ಕೊಟ್ಟಿದ್ದ. ಅಂದು 5 ಲಕ್ಷ ತಗೊಂಡವಳು ಇವನಿಗೆ ಒಂದೆರಡು ಮುತ್ತಿಟ್ಟು ಕೆನ್ನೆ ಸವರಿ ಮತ್ತೆ ಸಿಗೋಣ ಅಂತ ಹೇಳಿದ್ಲು. ಬಳಿಕ ಇವಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ರಾಗಿಣಿಗೆ ಫೋನ್ ಮಾಡಿದ್ರೆ ಫೋನ್ ನ ರಿಸೀವ್ ಮಾಡ್ತಿರ್ಲಿಲ್ಲ. ಹಿಂದಿಂದೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡಿ ಬಿಡ್ತಿದ್ಲು. ಇದರಿಂದ ಮಾರಿಮುತ್ತುಗೆ ಒಂದು ಮುತ್ತಿನ ಕತೆ ನೆನಪಾಗಿತ್ತು. ಕೊನೆಗೆ ಮಾರಿಮುತ್ತು ಕೋಪದಿಂದ ರಾಗಿಣಿಗೆ ಮೆಸೇಜ್ ಮಾಡೋಕೆ ಶುರು ಮಾಡಿದ್ದ. ಆಗ ರಾಗಿಣಿ ಅಳ್ತಾ ನಾಟಕವಾಡ್ತಿರೋ ರೀತಿ ಮೆಸೇಜ್ ಮಾಡೋಕೆ ಶುರು ಮಾಡಿದ್ಲು. ನಮ್ಮಪ್ಪ ಬೈತಿದ್ದಾನೆ, ನನಗೆ ಸ್ವಲ್ಪ ಟೈಮ್ ಕೊಡು, ನಾವಿಬ್ರು ಮದುವೆಯಾಗೋಣ ಅಂತ ಮಾರಿಮುತ್ತುನ ಕೇಳಿದ್ಲು. ಆದ್ರೆ ಈ ಗ್ಯಾಪ್ ಅಲ್ಲಿ ಮಾರಿಮುತ್ತು ಬಂಧುವಾಗಿದ್ದ ವಿಲ್ವದೊರೈ ಎಂಬಾತ ರಾಗಿಣಿಗೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ನ ಕಳಿಸಿದ್ದ. ಅವನು ತೆಂಕಸಾಯಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಪೆಷಲ್ ಬೆಟಾಲಿಯನ್ ನಲ್ಲಿ ಕೆಲಸ ಮಾಡ್ತಿದ್ದ. ರಾಗಿಣಿ ಇವನ ಜೊತೆಗೂ ರೊಮ್ಯಾಂಟಿಕ್ ಆಗಿ ಮಾತನಾಡ್ತಾ ಇವನನ್ನ ಸಹ ತನ್ನ ಬಲೆಗೆ ಕೆಡವಿಕೊಂಡಿದ್ಲು. ವಿಲ್ವ ದೊರೈಗೆ ಮದುವೆಯಾಗಿ ಮಕ್ಕಳಿದ್ರು ಕೂಡ ರಾಗಿಣಿ ಗುಂಗಲ್ಲಿ ಮುಳುಗಿ ಹೋಗಿದ್ದ. ಇವಳಿಗೋಸ್ಕರ ಒಂದು ಮನೆಯನ್ನು ಖರೀದಿಸಿದ್ದ. ಅದೇ ಮನೆಯಲ್ಲಿ ಇಬ್ರು ಗಂಡ ಹೆಂಡತಿ ರೀತಿ ಇದ್ಕೊಂಡು ಎಂಜಾಯ್ ಮಾಡೋಕೆ ಶುರು ಮಾಡಿದ್ರು. ವಿಲ್ವ ದೊರೈ ಮನೆಯಲ್ಲಿ ಇಲ್ಲದಿದ್ದಾಗ ರಾಗಿಣಿ ಫೇಸ್ಬುಕ್ ಅಲ್ಲಿ ಮತ್ತೊಬ್ಬನಿಗೆ ಫ್ರೆಂಡ್ ರಿಕ್ವೆಸ್ಟ್ ನ ಕಳಿಸಿ ಅವನ ಜೊತೆಗೆ ಫ್ರೆಂಡ್ಶಿಪ್ ನ ಶುರು ಮಾಡಿದ್ಲು. ಆನ್ಲೈನ್
ಆನ್ಲೈನ್ ನಲ್ಲಿ ಏನು ತೋರಿಸಬೇಕೋ ಅದನ್ನ ತೋರಿಸಿ ಅವನ ಹತ್ರ 15 ಲಕ್ಷದವರೆಗೆ ಹಣವನ್ನ ದೋಚಿದ್ಲು. ಅವನು ಹಣ ವಾಪಸ್ ಕೊಡುವಂತೆ ಕೇಳ್ತಿದ್ದಂತೆ ವಿಲ್ವಾ ದೊರೆಗೆ ಆ ಮೆಸೇಜ್ ಗಳನ್ನ ತೋರಿಸಿದ್ಲು. ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿ 15 ಲಕ್ಷ ಹಣವನ್ನ ಕಿತ್ಕೊಂಡಿದ್ದೀನಿ, ಆದ್ರೆ ಈಗ ನೋಡಿದ್ರೆ ದುಡ್ಡು ಕೇಳ್ತಾ ಇದ್ದಾನೆ, ಕೊಡ್ಲಿಲ್ಲ ಅಂದ್ರೆ ಸಾಯಿಸಿ ಬಿಡ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ರಾಗಿಣಿ ವಿಲ್ವಾ ದೊರೈಗೆ ಹೇಳಿದ್ಲು. ಇದರಿಂದ ವಿಲ್ವಾ ದೊರೈ ಅವನ ಫೋನ್ ನಂಬರ್ನ ತಗೊಂಡು ಪೊಲೀಸ್ ಭಾಷೆಯಲ್ಲಿ ಹೆದರಿಸಿದ್ದ. ಕೇಸ್ ಹಾಕಿದ್ರೆ ಜೀವನ ಪೂರ್ತಿ ಜೈಲಿನಲ್ಲಿ ಇರಬೇಕಾಗುತ್ತೆ, ನಿನ್ನ ಬೆತ್ತಲೆ ಫೋಟೋಗಳು ನಮ್ಮ ಹತ್ರ ಇದೆ, ಅದನ್ನೆಲ್ಲ ಮೀಡಿಯಾಗಳಿಗೆ ಕೊಡೋದಾಗಿ ವಿಲ್ವಾ ದೊರೈ ಹೆದರಿಸಿದ್ದ. ಇದರಿಂದ ಅವನು ಸುಮ್ಮನಾಗಿ ಹೋಗಿದ್ದ. ಹೀಗೆ ಹಾಯಾಗಿ ಜೀವನ ಸಾಗಿಸ್ತಿದ್ದ ರಾಗಿಣಿಗೆ ಮೊದಲ ಪ್ರಿಯಕರ ಮಾರಿ ಮುತ್ತು ಬೇತಾಳನಂತೆ ಬೆನ್ನು ಬಿದ್ದಿದ್ದ. ಈ ವಿಚಾರವನ್ನು ರಾಗಿಣಿ ವಿಲ್ವಾ ದೊರೈಗೆ ಹೇಳಿದ್ಲು. ಮಾರಿ ಮುತ್ತುಗೆ ವಿಲ್ವಾ ದೊರೈ ಫೋನ್ ಮಾಡಿ ಬೆದರಿಕೆ ಹಾಕಿದ್ದ. ತಾನು ಪೊಲೀಸ್ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದ. ಆದ್ರೆ ಇಲ್ಲಿ ಮಾರಿ ಮುತ್ತು ಯಾವುದಕ್ಕೂ ಹೆದರದೆ ತಾನು ಕೂಡ ಕಾನೂನು ಹೋರಾಟವನ್ನ ನಡೆಸೋದಾಗಿ ಹೇಳಿದ್ದ. ಇದರಿಂದ ಇವನನ್ನ ಸಾಯಿಸೋದು ಒಂದೇ ದಾರಿ ಅಂತ ವಿಲ್ವಾ ದೊರೈ ನಿರ್ಧರಿಸಿದ್ದ. ಇವನ ಕ್ಲೋಸ್ ಫ್ರೆಂಡ್ ಹಾಗೂ ಆತನ ಹೆಂಡತಿ ಪ್ರಿನ್ಸೆಸ್ ಅನ್ನೋಳ ಸಹಾಯವನ್ನ ಕೇಳಿದ್ದ. ಮತ್ತೊಬ್ಬ ಸ್ನೇಹಿತ ರವಿಕುಮಾರ್ ಅನ್ನೋನು ಕೂಡ ಇವನ ಜೊತೆ ಕೈ ಜೋಡಿಸಿದ್ದ. ಹೀಗೆ ಒಂದು ಗ್ಯಾಂಗ್ ನ ಕಟ್ಕೊಂಡಿದ್ದ ವಿಲ್ವಾ ದೊರೈ ಮಾರಿಮುತ್ತು ಕತೆ ಮುಗಿಸೋಕೆ ಮುಂದಾಗಿದ್ದ. ಪ್ರಿನ್ಸೆಸ್ ಕೂಡ ನೋಡೋದಕ್ಕೆ ಚೆನ್ನಾಗಿದ್ಲು, ಇವಳದ್ದು ಕೂಡ ಇದೇ ಬಿಸ್ನೆಸ್ ಆಗಿತ್ತು. ಪ್ರಿನ್ಸೆಸ್ ಹಾಗೂ ರಾಗಿಣಿ ತಮ್ಮ ಬ್ಯೂಟಿಯನ್ನ ತೋರಿಸಿಕೊಂಡೆ ಆನ್ಲೈನ್ ನಲ್ಲಿ ಹುಡುಗರಿಗೆ ಗಾಳ ಹಾಕ್ತಾ ದುಡ್ಡು ಮಾಡ್ತಿದ್ರು. ಅಲ್ಲದೆ ಅತ್ತ ಕಡೆಯಿಂದ ಮೆಸೇಜ್ ಮಾಡೋ ಹುಡುಗರಿಗೆ ತಮ್ಮ ಬೆತ್ತಲೆ ಫೋಟೋಗಳನ್ನ ಕಳಿಸ್ತಾ ಕಾಸು ಮಾಡ್ಕೊಳ್ತಿದ್ರು. ಹೀಗೆ ದುಡ್ಡು ಬರ್ತಿದ್ದಂತೆ ಅವರು ಆ ಹುಡುಗರನ್ನ ಬಿಟ್ಬಿಡ್ತಿದ್ರು. ಒಂದು ವೇಳೆ ಅವರು ದುಡ್ಡನ್ನ ವಾಪಸ್ ಕೊಡುವಂತೆ ಟಾರ್ಚರ್ ಕೊಡೋಕೆ ಶುರು ಮಾಡಿದ್ರೆ ಕಾನ್ಸ್ಟೇಬಲ್ ವಿಲ್ವಾ ದೊರೈನ ತಮ್ಮ ಕೃತ್ಯಕ್ಕೆ ಬಳಸಿಕೊಳ್ತಿದ್ರು. ವಿಲ್ವಾ ದೊರೈ ಫೋನ್ ಮಾಡಿ ತನ್ನ ತಂಗಿಗೆ ಟಾರ್ಚರ್ ಕೊಡ್ತಿದ್ದೀರಾ, ಕೇಸ್ನ ಹಾಕ್ಬೇಕಾ ಅಂತ ಹೆದರಿಸ್ತಿದ್ದ. ಹೀಗೆ ಈ ಗ್ಯಾಂಗ್ 50 ಲಕ್ಷದವರೆಗೂ ಹಣವನ್ನ ಮಾಡಿತ್ತು. ವಿಲ್ವಾ ದೊರೈ ತನ್ನ ಪೊಲೀಸ್ ಕೆಲಸವನ್ನ ಈ ದರಿದ್ರ ಕೆಲಸಕ್ಕೆ ಉಪಯೋಗಿಸಿಕೊಳ್ತಿದ್ದ. ರಾಗಿಣಿ ಸಹ ವಿಲ್ವಾ ದೊರೈ ಜೊತೆನೆ ಸೆಟ್ಲ್ ಆಗಿ ಹೋಗಿದ್ಲು. ಇವನಿಗೆ ಪರ್ಮನೆಂಟ್ ಆಗಿ ಪ್ರಿಯತಮೆಯಾಗಿ ಇದ್ಕೊಂಡೆ ಇವನು ಕೊಡಿಸಿದ್ದ ಮನೆಯಲ್ಲೇ ಇದ್ಲು. ಸಿಕ್ಕ ಹುಡುಗರಿಗೆ ತನ್ನ ಫೋಟೋಗಳನ್ನ ಕಳಿಸ್ತಾ ತನ್ನ ಮೈಮಾಟವನ್ನ ತೋರಿಸಿ ರಾಗಿಣಿ ದುಡ್ಡು ಮಾಡ್ತಿದ್ಲು. ಇಷ್ಟೆಲ್ಲ ಆದ್ರೂ ಕೂಡ ಇವಳಿಗೆ ಮಾರಿಮುತ್ತು ಕಾಟ ಮಾತ್ರ ತಪ್ಪಿರ್ಲಿಲ್ಲ. ತಾನು ಕೊಟ್ಟ 5 ಲಕ್ಷ ಹಣವನ್ನ ವಾಪಸ್ ಕೊಡದೆ ಹೋದ್ರೆ ನಾನು ಸುಮ್ಮನಿರೋದಿಲ್ಲ ಅಂತ ಮಾರಿಮುತ್ತು ಆಗಾಗ ರಾಗಿಣಿಗೆ ಮೆಸೇಜ್ ಮಾಡ್ತಿದ್ದ. ಮಾರಿಮುತ್ತುಗೆ ಎಷ್ಟೇ ಬೆದರಿಕೆ ಹಾಕಿದ್ರು ಅವನು ಹೆದರಿರ್ಲಿಲ್ಲ. ಅಲ್ಲದೆ ನಿನ್ನ ಬೆತ್ತಲೆ ಫೋಟೋ ಹಾಗೂ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ರಾಗಿಣಿಯನ್ನೇ ಹೆದರಿಸಿದ್ದ. ಈ ಕಥೆಯಲ್ಲಿ ಇನ್ನೊಂದು ದುರಂತ ಏನಂದ್ರೆ ಈ ವಿಲ್ವಾ ದೊರೈಗೆ ಮಾರಿಮುತ್ತು ದೂರದ ಸಂಬಂಧಿಯಾಗಬೇಕು, ಆದ್ರೂ ಕೂಡ ತನ್ನ ಪ್ರೇಯಸಿಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಮಾರಿಮುತ್ತುನ ಕೊಲೆ ಮಾಡೋಕೆ ಇವನು ನಿರ್ಧರಿಸಿದ್ದ. ವಿಲ್ವಾ ದೊರೈ ಹೇಳಿದ ಪ್ಲಾನ್ ಪ್ರಕಾರ ಹಣ ಕೊಡೋದಾಗಿ ಹೇಳಿ 2022 ಜೂನ್ 12ರಂದು ಮಾರಿ ಮುತ್ತುನ ರಾಗಿಣಿ ತೂತುಕುಡಿಗೆ ಕರೆಸಿಕೊಂಡಿದ್ಲು. ಬೈಕ್ ಮೇಲೆ ಬಂದಿದ್ದ ಮಾರಿ ಮುತ್ತು ರಾಗಿಣಿಯನ್ನ ಅಂದು ರಾತ್ರಿ ಭೇಟಿಯಾಗಿದ್ದ. ಹೀಗೆ ಇವನು ಬರ್ತಿದ್ದಂತೆ ಇವಳ ಗ್ಯಾಂಗ್ ಅಲರ್ಟ್ ಆಗಿತ್ತು. ಇವನು ಹಣದ ವಿಚಾರ ಮಾತಾಡೋಕೆ ಶುರು ಮಾಡ್ತಿದ್ದಂತೆ ಇವನ ಮೇಲೆ ಬಿದ್ದು ದಾಳಿ ಮಾಡಿದ್ರು. ನಿರ್ಜನ ಪ್ರದೇಶವೊಂದರಲ್ಲಿ ಇವನ ಮೇಲೆ ದಾಳಿ ಮಾಡಿ ಪಕ್ಕದ ಪೊದೆಗೆ ಎಳ್ಕೊಂಡು ಹೋಗಿ ಚಾಕುವಿನಿಂದ ಚುಚ್ಚಿ ಕೊಂದಿದ್ರು. ನಂತರ ಮೃತದೇಹವನ್ನ ಅಲ್ಲೇ ಬಿಟ್ಟು ಎಲ್ಲರೂ ಪರಾರಿಯಾಗಿದ್ರು. 3 ದಿನಗಳ ಬಳಿಕ ಮೃತದೇಹ ಕೊಳೆತು ವಾಸನೆ ಬರ್ತಿದ್ರಿಂದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ರು. ಪೊಲೀಸರು ತನಿಖೆಯನ್ನ ಶುರು ಮಾಡ್ಕೊಂಡ್ರು. ಅಲ್ಲಿಗಾಗ್ಲೇ ಮಾರಿಮುತ್ತು ಕಾಣಿಸ್ತಿಲ್ಲ ಅಂತ ಹೇಳಿ ಮಾರಿಮುತ್ತು ತಂದೆ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ. ಹೀಗೆ ಕಾಣೆಯಾದ ಮಾರಿಮುತ್ತು ಹಾಗೂ ಕೊಲೆಯಾದ ಮಾರಿಮುತ್ತು ಒಂದೇ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿತ್ತು. ಆಗ ಪೊಲೀಸರು ಇವನ ತಂದೆಗೆ ಮಗ ಕೊಲೆಯಾಗಿರೋ ವಿಚಾರವನ್ನ ಹೇಳಿದ್ರು. ತನಿಖೆ ಶುರು ಮಾಡಿದ ಪೊಲೀಸರು ಈ ಕೇಸ್ನ ತುಂಬಾ ಸುಲಭವಾಗಿ ಭೇದಿಸಿದ್ರು. ಮಾರಿಮುತ್ತು ಫೋನ್ನಲ್ಲಿ ರಾಗಿಣಿಯ ಕಂಪ್ಲೀಟ್ ಜಾತಕವೇ ಅಡಗಿ ಹೋಗಿತ್ತು. ಇವಳು ಮಾಡಿದ ಕಾಲ್ಸ್ ಹಾಗೂ ಮೆಸೇಜ್ ನಿಂದ ಹಿಡಿದು ಇವಳ ಬೆತ್ತಲೆ ಫೋಟೋಗಳು ಕೂಡ ಮಾರಿಮುತ್ತು ಫೋನ್ನಲ್ಲಿ ತುಂಬಿ ಹೋಗಿದ್ವು. ಅಲ್ಲದೆ ಕೊನೆಯದಾಗಿ ಮಾರಿಮುತ್ತುಗೆ ರಾಗಿಣಿ ಫೋನಿಂದಲೇ ಕಾಲ್ ಬಂದಿತ್ತು. ಇದರಿಂದ ಪೊಲೀಸರು ರಾಗಿಣಿ ನಂಬರ್ಗೆ ಕಾಲ್ ಮಾಡಿದ್ರೆ ಅವಳ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಆಗ ಅವಳ ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡಿದಾಗ ಕಾನ್ಸ್ಟೇಬಲ್ ವಿಲ್ವಾ ದೊರೈ ನಂಬರ್ ಸಿಕ್ಕಿತ್ತು. ಪೊಲೀಸರು ಅವನಿಗೆ ಕಾಲ್ ಮಾಡದೆ ಸೈಲೆಂಟ್ ಆಗಿ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ರಾಗಿಣಿ ಹೆಸರು ಹೊರಗೆ ಬಂದಿತ್ತು. ಆಗ ಇವಳನ್ನ ವಶಕ್ಕೆ ಪಡೆದು ಇವಳ ಫೋನ್ ಚೆಕ್ ಮಾಡುತ್ತಿದ್ದಂತೆ ರಾಗಿಣಿಯ ರಂಗಿನಾಟ ಬಯಲಾಗಿತ್ತು. ಇವಳ ಕಡುನೀಲಿ ಆಟಗಳು ಒಂದೊಂದಾಗಿ ಹೊರಗೆ ಬಂದಿದ್ವು. ಇವಳ ಫೋನ್ನಲ್ಲಿ ಇವಳ ಬೆತ್ತಲೆ ಫೋಟೋಗಳೇ ತುಂಬಿ ಹೋಗಿದ್ವು. ಫೇಸ್ಬುಕ್ ಮೂಲಕ ತನ್ನ ಬೆತ್ತಲೆ ಫೋಟೋಗಳನ್ನು ಕಳಿಸಿ ಹಣ ಮಾಡೋದೆ ಇವಳ ಕೆಲಸ ಅಂತ ಪೊಲೀಸರು ಪತ್ತೆ ಹಚ್ಚಿದ್ರು. ಕೊನೆಗೆ ಮಾರಿಮುತ್ತು ಕೊಲೆ ಕೇಸ್ನ ಜೊತೆಗೆ 40 ಚೀಟಿಂಗ್ ಕೇಸ್ಗಳನ್ನ ಇವರ ಮೇಲೆ ಹಾಕಿ ಪೊಲೀಸರು ಇವರನ್ನ ಜೈಲಿಗೆ ಕಳಿಸಿದ್ರು. ಇದರಿಂದ ರಾಗಿಣಿ ಹೆಸರು ತಮಿಳುನಾಡಿನಾದ್ಯಂತ ವೈರಲ್ ಆಗಿ ಹೋಗಿತ್ತು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.